ನಮಸ್ತೆ ಫ್ರೆಂಡ್ಸ್, ಇವತ್ತೊಂದು ಒಳ್ಳೆಯ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ಎಂತ ಹೇಳಬೇಕು ಅಂತ ಹೇಳಿದರೆ, ನನ್ನ ಯೂಟ್ಯೂಬ್ ಚಾನಲ್ನ ಲೋಗೋ ಕೂಡ ಚೇಂಜ್ ಮಾಡಿದ್ದೇನೆ. ಮುಂಚೆ ನಂದು ಮತ್ತು ನನ್ನ ಮಗಳದ್ದು ಫೋಟೋ ಇತ್ತು, ಇವಾಗ ನಾನು ರಾಯರದ್ದು ಫೋಟೋ ಹಾಕಿದ್ದೇನೆ. ಯಾಕಂತ ಹೇಳಿದರೆ ರಾಯರದ್ದು ಆಶೀರ್ವಾದ ಕೂಡ ನನ್ನ ಚಾನಲ್ ಮೇಲೆ ಇರಬೇಕು ಅಂತ ಹೇಳ್ಕೊಂಡು 4 ವರ್ಷದ ಹಿಂದೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದು. 4 ವರ್ಷದಿಂದ ಕೂಡ ನೀವು ಸೇಮ್ ಲೋಗೋ ನೋಡಿಕೊಂಡು ಬಂದಿದ್ದೀರಾ. ಇನ್ನು ಮುಂದೆ ನೀವು ರಾಯರ ಫೋಟೋವನ್ನು ನೋಡ್ಬೋದು. ಮತ್ತೆ ಕನ್ಫ್ಯೂಸ್ ಆಗಲಿಕ್ಕೆ ಹೋಗ್ಬೇಡಿ, ಇದು ಯಾರ್ದು ಬೇರೆಯವ್ರದ್ದು ಯೂಟ್ಯೂಬ್ ಚಾನಲ್ ಅಂತ ಆಯ್ತಾ. ಅದು ನನ್ನದು ಚಾನಲ್ ಆಯ್ತಾ. ರಾಯರ ಆಶೀರ್ವಾದ ಕೂಡ ನನ್ನ ಚಾನಲ್ ಮೇಲೆ ಇರಲಿ ಅಂತ ಹೇಳ್ಕೊಂಡು ನಾನು ಆ ಫೋಟೋವನ್ನು ಹಾಕಿದ್ದು. ನೋಡಿ, ನನ್ನ ಚಾನಲಲ್ಲಿ ನಾನು ಪೂಜೆಯ ಬಗ್ಗೆ ಮಾಹಿತಿ ನೀಡುವುದಿಲ್ಲ. ಯಾಕೆಂತ ಹೇಳಿದರೆ, ಇಲ್ಲಿ ನನ್ನ ಚಾನಲ್ ನೋಡುವವರದ್ದು ಒಬ್ಬೊಬ್ಬರದ್ದು ಒಂದೊಂದು ಪದ್ಧತಿ ಇರುತ್ತೆ. ಅವರವರ ಪದ್ಧತಿಯಲ್ಲೇ ಅವರು ಪೂಜೆ ಪುರಸ್ಕಾರ ದೇವರಿಗೆ ಮಾಡಬೇಕು. ಬಿಟ್ಟರೆ ನಾವು ಒಂದು ಹೇಳೋದು ಪದ್ಧತಿ ಅದೇ ಪ್ರಕಾರ ಮಾಡಲಿಕ್ಕೆ ಹೋಗೋದು, ಅವಾಗ ಏನಾಗುತ್ತೆ ಅಂತ ಹೇಳಿದರೆ ಅವರಿಗೆ ಪದ್ಧತಿಯನ್ನು ಮೀರಿ, ಅಂದರೆ ಯಾವುದೋ ಸಂಪ್ರದಾಯವನ್ನು ನೀವು ಮಾಡಿದರೆ ಏನಾಗುತ್ತೆ ಅಂತ ಹೇಳಿದರೆ ನಿಮಗೆ ತೊಂದರೆ ಆಗುವ ಚಾನ್ಸಸ್ ಇರುತ್ತೆ. ನೋಡಿ, ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದರೆ, ನಮ್ಮ ಸಂಪ್ರದಾಯದಲ್ಲಿ ನಾವು ಆ ದೇವರನ್ನು ಆರಾಧನೆ ಮಾಡುವ ಕ್ರಮವೇ ಬೇರೆ ಇದೆ ಆಯ್ತಾ. ಅದರಲ್ಲಿ ಅದೇ ಪ್ರಕಾರ ಉಂಟಲ್ಲ, ನಿಮಗೆ ಕೂಡ ಹಾಗೆ ನಿಮ್ಮ ಹಿರಿಯರು ಯಾವ ರೀತಿ ಸಂಪ್ರದಾಯ ಮಾಡಿಕೊಂಡು ಬಂದಿದ್ದಾರೆ, ನಿಮ್ಮ ಅಮ್ಮ ಆಗಲಿ ನಿಮ್ಮ ಅತ್ತೆ ಆಗಲಿ ಯಾವ ರೀತಿ ಸಂಪ್ರದಾಯ ಮಾಡಿದ್ದಾರೆ ನೋಡಿ, ಅದೇ ಸಂಪ್ರದಾಯವನ್ನು ಮಾಡಿ ಅದನ್ನು ಬಿಟ್ಟರೆ ಉಂಟಲ್ಲ, ಕೆಲವೊಂದು ನೋಡಿ ಪೂಜೆಯನ್ನು ನಾನ್ ವೆಜ್ ತಿನ್ನುವವರು ಮಾಡಬಾರ್ದು ಅಂತ ಹೇಳ್ಕೊಂಡು ಶಾಸ್ತ್ರದಲ್ಲಿದೆ. ಕೆಲವೊಬ್ಬರಿಗೆ ಕೆಲವೊಂದು ಪೂಜೆ ಆಗಿ ಬರುವುದಿಲ್ಲ. ಇವಾಗ ಉಪ್ಪಿನ ದೀಪದಲ್ಲೇ ಬಗ್ಗೆ ಹೇಳುವ ಅಂದರೆ ತುಂಬ ಜನರಿಗೆ ಉಪ್ಪಿನ ದೀಪ ಹಚ್ಚಿದ್ರಿಂದ ಒಳ್ಳೇದಾಗಿದೆ ಅಂತ ಹೇಳ್ಕೊಂಡು ಹೇಳಿದ್ದಾರೆ, ಆದರೆ ನನಗೆ ಒಳ್ಳೇದಾಗಲಿಲ್ಲ. ಆ ಕಾರಣದಿಂದಲೇ ನಾನು ಹೇಳ್ತಾ ಇರೋದು ಏನಂತ ಹೇಳಿದರೆ, ಒಬ್ಬರು ಮಾಡ್ತಾರಂತ ಹೇಳ್ಕೊಂಡು ನೀವು ಕೂಡ ಮಾಡಲಿಕ್ಕೆ ಹೋಗಬೇಡಿ. ನಾನು ನನ್ನ ವಿಡಿಯೋದಲ್ಲಿ ಏನು ಹೇಳ್ತೇನೆ ಅಂತ ಹೇಳಿದರೆ, ಯಾವ ತಪ್ಪುಗಳನ್ನು ಮಾಡಬಾರ್ದು ನೋಡಿ ಅದನ್ನು ಮಾತ್ರ ನಾನು ಹೇಳಿಕೊಡ್ತೇನೆ. ಅಂದರೆ ಇಂಥ ತಪ್ಪುಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದ್ದರೆ ಅದನ್ನು ತೆಗೆದು ಹಾಕೋದು ಹೇಗೆ, ಮನೆಗೆ ಕೆಟ್ಟ ಕಣ್ಣಿನ ದೃಷ್ಟಿ ಬಿದ್ದರೆ ಅದನ್ನು ತೆಗೆದು ಹಾಕೋದು ಹೇಗೆ, ನಿಮಗೆ ಒಳ್ಳೆ ಅಭಿವೃದ್ಧಿ ಆಗಬೇಕಾದ್ರೆ ಏನು ಮಾಡಬೇಕು ಅದನ್ನು ಮಾತ್ರ ಹೇಳ್ತೇನೆ. ಬಿಟ್ಟರೆ ಉಂಟಲ್ಲ, ನಾನು ಬೇರೆ ಪೂಜೆಯ ಬಗ್ಗೆ ನಾನು ಮಾಹಿತಿ ನೀಡಲಿಕ್ಕೆ ಹೋಗುವುದಿಲ್ಲ. ಅದ್ರ ಜೊತೆಗೆ ನಾನು ಬರೀ ದೇವರದ್ದು ಬಗ್ಗೆ ಮಾತ್ರ ಮಾಹಿತಿ ನೀಡ್ತಾ ಇಲ್ಲ, ಬ್ಯೂಟಿ ಟಿಪ್ಸ್ ಕೂಡ ಕೊಡ್ತೇನೆ. ಯಾಕೆಂತ ಹೇಳಿದರೆ, ಇವಾಗಿನ ಕಾಲದಲ್ಲಿ ನೋಡಿ, ಸಾವಿರ ಗಟ್ಟಲೆ ಖರ್ಚು ಮಾಡಿಕೊಂಡು ಹೊರಗಡೆ ಹೋಗಿ ಮೇಕಪ್ ಎಲ್ಲ ಮಾಡಿಕೊಂಡು ಚೆಂದ ಕಾಣಲಿಕ್ಕೆ ಆಗುವುದಿಲ್ಲ. ನಾವು ಮನೆಯಲ್ಲಿ ಇರುವ ವಸ್ತುವನ್ನೇ ಬಳಸ್ಕೊಂಡು ನಮ್ಮ ಮುಖ ಚೆಂದ ಕಾಣುವ ಹಾಗೆ ಮಾಡೋದು ಹೇಗೆ ಅಂತ ಹೇಳ್ಕೊಂಡು ನಾನು ಹೇಳಿಕೊಡ್ತೇನೆ. ಯಾಕೆಂತ ಹೇಳಿದ್ರೆ, ನನಗೆ ಕೂಡ ಒಂದು ದೊಡ್ಡ ಮಗಳಿದ್ದಾಳೆ, ನನ್ನಷ್ಟೇ ಉದ್ದದ ಮಗಳಿದ್ದಾಳೆ. ಆದ್ರಿಂದನೇ ನಾನು ನಿಮಗೆ ಹೇಳ್ತಾ ಇರೋದು ಏನಂತ ಹೇಳಿದರೆ, ಕೆಮಿಕಲ್ ಇರುವ ವಸ್ತುಗಳನ್ನೆಲ್ಲ ಮುಖಕ್ಕೆ ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದರೆ, ನಿಮಗೆ ಒಂದು ಸಲಕ್ಕೆ ಚೆಂದ ಕಾಣಿಸುತ್ತೆ ನಿಮ್ಮ ಮುಖ. ಆಮೇಲೆ ಕ್ರಮೇಣ ಏನಾಗುತ್ತೆ ಅಂತ ಹೇಳಿದರೆ, ಸ್ಕಿನ್ ಹಾಳಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಮುಖದಲ್ಲಿ ಕಲೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಪಿಂಪಲ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ರಿಂಕಲ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ನಿಮ್ಮದು ಸ್ಕಿನ್ ಲೂಸ್ ಆಗಿ ವಯಸ್ಸಾದವರ ರೀತಿ ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆದ್ದರಿಂದ ಅದಕ್ಕೆ ಕೂಡ ನಾನು ವಿಡಿಯೋ ಮಾಡ್ತಾ ಹೋಗ್ತೇನೆ, ಮುಂದೆ ಒಂದೊಂದೇ ಮಾಡ್ತಾ ಹೋಗ್ತೇನೆ. ಆದ್ದರಿಂದ ಉಂಟಲ್ಲ, ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡಿ. ಇವತ್ತಿನ ವಿಡಿಯೋದ ಬಗ್ಗೆ ನಾನು ಮಾಹಿತಿ ನೀಡ್ತೇನೆ. ಏನಂತ ಹೇಳಿದರೆ, ಯಾವ ಕಾರಣಕ್ಕೂ ಕೂಡ ಉಂಟಲ್ಲ, ಸಾಯಂಕಾಲ ಆದ ನಂತರ ಈ ಕೆಲಸವನ್ನು ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮ ಅಕ್ಕ, ನಿಮ್ಮ ಅಮ್ಮ ಅಥವಾ ನಿಮ್ಮ ತಂಗಿ ಹೀಗೆ ಅಂತ ಹೇಳ್ಕೊಂಡು ಎಣಿಸ್ಕೊಂಡು ನನ್ನ ಮಾತನ್ನು ಕೇಳಿ ಅದನ್ನು ಬಿಟ್ಟುಂಟಾದರೆ, ಇವಾಗಿನ ಕಾಲದಲ್ಲಿ ಯಾರಾದರೂ ಒಳ್ಳೆಯದಾಗ್ತದೆ ಅಂತ ಹೇಳಿದರೆ ಅವ್ರದ್ದು ಕಾಲು ಹಿಡಿದು ಎಳೆಯೋದು ಹೇಗೆ ಅಂತ ಹೇಳ್ಕೊಂಡು ನೋಡುವವರೇ ಜಾಸ್ತಿ. ಅದ್ರ ಜೊತೆಗೆ ಉಂಟಲ್ಲ, ನೀವು ಮಾಡಿದ್ದು ತಪ್ಪು ಅಂತ ಹೇಳ್ಕೊಂಡು ಅವರ ಕಣ್ಣಾರೆ ಕಾಣಿಸ್ತಾ ಇದ್ರೂ ಕೂಡ ಉಂಟಲ್ಲ, ಅವರು ಆ ತಪ್ಪನ್ನು ನೀನು ಮಾಡಬೇಡ, ಈ ಥರ ತಪ್ಪು ನಿಮಗೆ ಒಳ್ಳೇದಾಗುವುದಿಲ್ಲ, ಮನೆಗೆ ಕೆಡುಕಾಗುತ್ತದೆ ಅಂತ ಹೇಳ್ಕೊಂಡು ಕೂಡ ಹೇಳಲಿಕ್ಕೆ ಹೋಗುದಿಲ್ಲ. ಯಾಕಂತ ಹೇಳಿದ್ರೆ, ನೀವು ಆ ತಪ್ಪು ಮಾಡು, ನಿಮಗೆ ಕಷ್ಟ ಬರಬೇಕು ಅಂತ ಹೇಳ್ಕೊಂಡೇ ಕಾಯುವವರು ಜಾಸ್ತಿ. ನೀವು ಎಣಿಸ್ಕೊಳ್ತೀರಿ ಏನಂತ ಹೇಳಿದ್ರೆ, ಹೊರಗಡೆಯವರೆಲ್ಲ ನಮ್ಮದು ಹಾಳಾಗಲಿ ಅಂತ ಹೇಳ್ಕೊಂಡು ಎಣಿಸ್ತಾರಂತ. ಹೊರಗಡೆ ಇರುವವರಿಗಿಂತ ಉಂಟಲ್ಲ, ನಿಮ್ಮ ಜೊತೆಗೆ ಇರುವವರೇ ನೀವು ಹಾಳಾಗಲಿ ಅಂತ ಹೇಳ್ಕೊಂಡೇ ಜಾಸ್ತಿ ಬಯಸುವುದು. ಆದ್ದರಿಂದ ನಾನು ನೋಡಿ ಕೆಲವೊಂದು ಮಾಹಿತಿಗಳನ್ನು ನೀಡ್ತೇನೆ. ನೀವು ನಿಮ್ಮ ಅಕ್ಕ ಅಂತ ಎಣಿಸ್ಕೊಳ್ಳಿ, ಅಥವಾ ನಿಮ್ಮ ಸ್ನೇಹಿತೆ ಅಂತ ಹೇಳ್ಕೊಂಡು ಬೇಕಾದರೆ ಎಣಿಸ್ಕೊಳ್ಳಿ, ಅಥವಾ ನಿಮ್ಮ ಅಮ್ಮ ಅಂತ ಹೇಳ್ಕೊಂಡು ಬೇಕಾದರೆ ಎಣಿಸ್ಕೊಳ್ಳಿ, ಏನು ಬೇಕಾದರೂ ಎಣಿಸ್ಕೊಳ್ಳಿ. ನೋಡಿ, ಇವಾಗ ನಾನು ಮಾಹಿತಿ ನೀಡ್ತಾ ಹೋಗ್ತೇನೆ, ಯಾವ ತಪ್ಪನ್ನು ಮಾಡಬಾರ್ದು ಅಂತ ಹೇಳ್ಕೊಂಡು. ಇವಾಗ ಮೊದಲನೇ ತಪ್ಪು ಯಾವುದು ಅಂತ ಹೇಳಿದರೆ, ಸಾಯಂಕಾಲದ ಸಮಯದಲ್ಲಿ ಮನೆಯನ್ನು ಗುಡಿಸಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಇದಕ್ಕೆ ಉಂಟಲ್ಲ ಸೈಂಟಿಫಿಕ್ ರೀಸನ್ ಕೂಡ ಉಂಟು. ಯಾಕೆಂತ ಹೇಳಿದರೆ, ನಿಮಗೆ ಇವಾಗ ಮನೆ ಗುಡಿಸುವಾಗ ಏನಾಗುತ್ತೆ ಅಂತ ಹೇಳಿದರೆ, ಸಾಯಂಕಾಲದ ಸಮಯದಲ್ಲಿ ಕತ್ತಲಾಗಿರುತ್ತೆ. ಇವಾಗ ಅಕಸ್ಮಾತ್ ಚಿಕ್ಕದು ಇದು ಅಂದರೆ ಮೂಗಿ ಬೊಟ್ಟಾಗಿರ್ಬೋದು ಅಥವಾ ಕಿವಿದಾಗಿರ್ಬೋದು, ಅದರದ್ದು ಹಿಂದ್ಗಡೆದು ತಿರುಪಾಗಿರ್ಬೋದು, ಅದು ಅಕಸ್ಮಾತ್ ಗೊತ್ತಿಲ್ಲದೆ ಕಸದಲ್ಲಿ ಬಿದ್ದಿರುತ್ತೆ. ನಿಮಗೆ ಅದು ಕತ್ತಲೆ ಆದ ಕಾರಣಕ್ಕೆ ಏನಾಗುತ್ತೆ ಅಂತ ಹೇಳಿದ್ರೆ ಕಾಣಿಸೋದಿಲ್ಲ. ನೀವು ಕಾಣಿಸದೇ ಇರುವ ಕಾರಣಕ್ಕೆ ಏನು ಮಾಡ್ತೀರ, ಅದನ್ನು ಗುಡಿಸ್ಕೊಂಡು ಹೋಗ್ತೀರಲ್ವಾ, ಆವಾಗ ಅದು ಕಸಕ್ಕೆ ಹೋಗಿ ಸೇರುತ್ತೆ. ಆಮೇಲೆ ನಿಮಗೆ ಗೊತ್ತಾಗುವಾಗ ಅದು ಕಸದಿಂದ ಹೊರಗಡೆ ಹೋಗಿ ಆಗಿರುತ್ತೆ. ಆದ್ರಿಂದ ಹಿರಿಯರು ಹೇಳ್ತಾ ಇದ್ರು ಏನಂತ ಹೇಳಿದರೆ, ಸಾಯಂಕಾಲದ ಸಮಯದಲ್ಲಿ ಗುಡಿಸಬಾರ್ದು ಅಂತ ಹೇಳ್ಕೊಂಡು.
ಅದಕ್ಕೆ ಇದೇ ಮುಖ್ಯ ಕಾರಣ. ಅಂದರೆ ಲಕ್ಷ್ಮಿ ಅಂದರೆ ಒಡವೆ ಅಂದರೆ ಲಕ್ಷ್ಮಿನೇ ಅಲ್ವಾ, ಅದು ಚಿಕ್ಕದಾಗಿರಲಿ ದೊಡ್ಡದಾಗಲಿ. ಈಗಿನ ಕಾಲದಲ್ಲಿ ಇವಾಗ ಉಂಟಲ್ಲ 1 ಗ್ರಾಮ್ ಚಿನ್ನಕ್ಕೆ ಕೂಡ 18,000 ಮೇಲೆ ಹೋಗಿದೆ. ಇಷ್ಟು ಚಿಕ್ಕದು ಒಂದು ನಿಮ್ಮದು ಒಡವೆದು ಬಿದ್ದು ಹೋಯ್ತು ಅಂತ ಹೇಳಿದ್ರು ಕೂಡ ನಿಮ್ಮದು ಎಷ್ಟು ಹಣ ಹೋಯ್ತು ಅಲ್ವಾ. ಸಾಯಂಕಾಲದ ಹೊತ್ತಲ್ಲಿ ನೀವು ಮನೆಯನ್ನು ಗುಡಿಸಿದ್ರೆ ಲಕ್ಷ್ಮಿ ಕೂಡ ಹೊರಗಡೆ ಹೋಗ್ತಾಳೆ ಅಂತ ಹೇಳ್ಕೊಂಡು, ಆದ್ರಿಂದ ಸಾಯಂಕಾಲದ ಹೊತ್ತಲ್ಲಿ ಯಾವ ಕಾರಣಕ್ಕೂ ಕೂಡ ಮನೆ ಗುಡಿಸ್ಲಿಕ್ಕೆ ಹೋಗಬೇಡಿ. 6 ಗಂಟೆಯಿಂದ 7 ಗಂಟೆ ತನಕ ಅಂತೂ ಗುಡಿಸ್ಲಿಕ್ಕೆ ಹೋಗ್ಬೇಡಿ. ಯಾಕಂತ ಹೇಳಿದ್ರೆ ಆ ಸಮಯದಲ್ಲಿ ಉಂಟಲ್ಲ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬರ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಇವಾಗ ಒಂದು ವೇಳೆ 7 ಗಂಟೆ ನಂತರ ನಿಮ್ಮ ಮನೆಯಲ್ಲಿ ತುಂಬ ಅಂದರೆ ಗಲೀಜೆಲ್ಲ ಆಗಿದೆ ಅಂತ ಹೇಳ್ಕೊಂಡು ಆದರೆ ಗುಡಿಸಿದ್ರು ಕೂಡ ಪರವಾಗಿಲ್ಲ, ಅದನ್ನು ಕಸವನ್ನು ರಾತ್ರಿ ಗುಡಿಸಿದ ಕಸವನ್ನು ಹೊರಗಡೆ ಹಾಕಲಿಕ್ಕೆ ಹೋಗಬೇಡಿ, ಅದನ್ನು ಬೆಳಿಗ್ಗೆನೇ ಹೊರಗಡೆ ಹಾಕಿ. ಇವಾಗ ಎರಡನೇದೇನಂತ ಹೇಳಿದ್ರೆ ಸಾಯಂಕಾಲ ಆದ ನಂತರ ತಲೆ ಸ್ನಾನ ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಹೀಗೆ ಮಾಡಿದ್ರು ಕೂಡ ಮಹಾಲಕ್ಷ್ಮಿ ನಿಮ್ಮ ಮನೆ ಬಿಟ್ಟು ಹೊರಗಡೆ ಹೋಗ್ತಾಳೆ ಅಂತ ಹೇಳ್ಕೊಂಡು. ಇದಕ್ಕೂ ಕೂಡ ಒಂದು ಸೈಂಟಿಫಿಕ್ ರೀಸನ್ ಇದೆ. ಏನಂತ ಹೇಳಿದ್ರೆ ಸಾಯಂಕಾಲದ ಹೊತ್ತಲ್ಲಿ ನಿಮಗೆ ಸೂರ್ಯ ಇರುವುದಿಲ್ಲ, ತಲೆ ಸ್ನಾನ ಮಾಡಿದ್ರೆ ಕೂದಲು ಒಣಗುವುದಿಲ್ಲ. ಆದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ನೆಗಡಿ ಆಗಲಿ, ಶೀತ ಆಗಲಿ, ಜ್ವರ ಆಗಲಿ, ಈ ರೀತಿದೆಲ್ಲ ಪ್ರಾಬ್ಲಮ್ ಎಲ್ಲ ಬರಲಿಕ್ಕೆ ಕೆಮ್ಮು ಆ ರೀತಿ ಬರುತ್ತೆ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಡಾಕ್ಟರ್ ಹತ್ರ ಹೋಗ್ಬೇಕಾಗುತ್ತೆ. ಆ ರೂಪದಲ್ಲಿ ಲಕ್ಷ್ಮಿ ನಿಮ್ಮನ್ನು ಬಿಟ್ಟು ಹೋಗ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ರಿಂದ ಉಂಟಲ್ಲ ನೀವು ಸಾಯಂಕಾಲದ ಸಮಯದಲ್ಲಿ ತಲೆ ಸ್ನಾನ ಮಾಡಲಿಕ್ಕೆ ಹೋಗಬೇಡಿ. ಇವಾಗ ಮೂರನೇದೇನಂತ ಹೇಳಿದ್ರೆ ರಾತ್ರಿಯ ಸಮಯದಲ್ಲಿ ಮೊಸರನ್ನು ಕೂಡ ತಿನ್ನಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಮೊಸರನ್ನು ತಿಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಮಹಾಲಕ್ಷ್ಮಿ ನಿಮ್ಮ ಮನೆ ಬಿಟ್ಟು ಹೋಗ್ತಾಳೆ ಅಂತ ಹೇಳ್ಕೊಂಡು. ಆದರೆ ಸೈಂಟಿಫಿಕ್ ಆಗಿ ಹೇಳೋದೇನಂತ ಹೇಳಿದ್ರೆ ರಾತ್ರಿಯ ಸಮಯದಲ್ಲಿ ನೀವು ಮೊಸರನ್ನು ತಿಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಹೃದಯದ ಅಂದರೆ ಹಾರ್ಟ್ ಪ್ರಾಬ್ಲಮ್ ಬರುವ ಚಾನ್ಸಸ್ ಇದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅದರ ಜೊತೆಗೆ ನಿಮಗೆ ಒಂದು ವೇಳೆ ಮುಟ್ಟಾಗಿರುವ ಹೆಣ್ಣು ಮಕ್ಕಳು, ಮುಟ್ಟಾದ ಅಂದರೆ ಪೀರಿಯಡ್ಸ್ ಆದ ಹೆಣ್ಣು ಮಕ್ಕಳು ಉಂಟಲ್ಲ, ರಾತ್ರಿಯ ಸಮಯದಲ್ಲಾಗಲಿ ಅಥವಾ ಬೆಳಿಗ್ಗಿನ ಸಮಯದಲ್ಲಾಗಲಿ ಮೊಸರನ್ನು ಸೇವನೆ ಮಾಡಲಿಕ್ಕೆ ಹೋಗಬೇಡಿ. ನೀವು ಮೊಸರು ಸೇವಿಸಿದರೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಬ್ಲೀಡಿಂಗ್ ಆಗುತ್ತಲ್ಲ, ಅದು ಕೆಟ್ಟ ವಾಸನೆಯಿಂದ ಇರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ರಿಂದ ಇದೊಂದು ಕೆಲಸ ಮಾಡಿ. ಮತ್ತು ರಾತ್ರಿ ನಿಮಗೆ ಹಾರ್ಟ್ ಚೆನ್ನಾಗಿರಬೇಕು, ನೀವು ತುಂಬ ವರ್ಷ ಇರಬೇಕು ಅಂತ ಹೇಳಿದರೆ ರಾತ್ರಿಯ ಸಮಯದಲ್ಲಿ ಇದು ಮೊಸರನ್ನು ತಿನ್ನಲಿಕ್ಕೆ ಹೋಗಬೇಡಿ. ಇವಾಗ 4ನೇದು ಏನಂತ ಹೇಳಿದ್ರೆ ಸಾಯಂಕಾಲದ ಸಮಯದಲ್ಲಿ ಅಂದರೆ ಗೋಧೂಳಿ ಸಮಯ ಅಂತ ಹೇಳ್ಕೊಂಡು ಹೇಳ್ತಾರೆ. ಮಹಾಲಕ್ಷ್ಮಿ ಮನೆಗೆ ಬರುವ ಸಮಯ, ಹಸುಗಳು ಮೇಯಿಸಿಕೊಂಡು ಅದರ ಮನೆಗೆ ಬರುವ ಸಮಯ. ಆ ಸಮಯದಲ್ಲಿ ನೀವು ಯಾವ ವಸ್ತುವನ್ನು ಬೇರೆಯವರಿಗೆ ಕೊಡಬಾರ್ದು ಅಂತ ಹೇಳಿದ್ರೆ ಹಾಲು ಕೊಡಬಾರ್ದು, ದವಸ ಧಾನ್ಯ ಕೊಡಬಾರ್ದು, ಉಪ್ಪಾಗಲಿ ಚಿನ್ನ ಆಗಲಿ ಕೊಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಯಾಕೆ ಅಂತ ಹೇಳಿದರೆ ಇದನ್ನು ನೀವು ಉಪ್ಪು ನೋಡಿ ಸಾಕ್ಷಾತ್ ಮಹಾಲಕ್ಷ್ಮಿಯ ಸ್ವರೂಪ, ಅದರಲ್ಲೂ ಕೂಡ ಕಲ್ಲುಪ್ಪನ್ನು ಮಹಾಲಕ್ಷ್ಮಿಯ ಸ್ವರೂಪ ಅಂತ ಹೇಳ್ಕೊಂಡೆ ಹೇಳ್ತಾರೆ. ನೀವು ಇದನ್ನು ಹೊರಗಡೆ ಕೊಟ್ಟರೆ ಏನಾಗುತ್ತೆ ಅಂತ ಹೇಳಿದರೆ ಆ ವಸ್ತುವಿನ ಜೊತೆಗೆ ಮಹಾಲಕ್ಷ್ಮಿ ಕೂಡ ಮನೆಯಿಂದ ಹೊರಗಡೆ ಹೋಗ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಬರೀ ದವಸ ಧಾನ್ಯ ಹಾಲು ಅಂತ ಇದು ಉಪ್ಪು ಅಂತ ಹೇಳ್ಕೊಂಡಲ್ಲ, ಬಿಳಿ ಬಣ್ಣದ ಯಾವುದೇ ವಸ್ತು ಅಂದರೆ ಬಿಳಿ ಬಣ್ಣದ ವಸ್ತುವಿನಲ್ಲಿ ಹಾಲಿನಿಂದ ಮಾಡಿದ ಯಾವುದೇ ವಸ್ತುವನ್ನು ಕೂಡ ಸಾಯಂಕಾಲದ ಸಮಯದಲ್ಲಿ ಮನೆಯಿಂದ ಹೊರಗಡೆ ಕೊಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಹಾಲಾಗಿರಲಿ, ಮೊಸರಾಗಿರಲಿ, ಯಾರಾದರೆ ಹೆಪ್ಪಾಗಲಿಕ್ಕೆ ಸ್ವಲ್ಪ ಮೊಸರು ಕೊಡಿ ಅಂತ ಹೇಳಿದ್ರು ಕೂಡ ಕೊಡಲಿಕ್ಕೆ ಹೋಗಬೇಡಿ. ಯಾವ ಬಿಳಿ ಬಣ್ಣದ ವಸ್ತುವನ್ನು ಕೂಡ ಕೊಡಲಿಕ್ಕೆ ಹೋಗಬೇಡಿ. ಇದರಿಂದ ಏನಾಗುತ್ತೆ ಅಂತ ಹೇಳಿದರೆ ನಿಮ್ಮ ಅದೃಷ್ಟ ಅವರಿಗೆ ಹೋಗಿ ಅವರಿಗೆ ಏನಾದರೂ ಗ್ರಹಚಾರ ಇದ್ದರೆ ಅದು ನಿಮಗೆ ಬರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಇವಾಗ 5ನೇದು ಏನಂತ ಹೇಳಿದರೆ ಸಾಯಂಕಾಲ ಆದ ನಂತರ ನಿಮ್ಮ ಮನೆಯಲ್ಲಿ ಜೇಡರ ಬಲೆ ಕಟ್ಟಿದ್ರೆ ಅಥವಾ ಗೂಡು ಕಟ್ಟಿದ್ರೆ ಅಥವಾ ಜಾಡು ಅಂತ ಹೇಳ್ಕೊಂಡು ನೋಡಿ, ಅದೆಲ್ಲ ಯಾವುದು ಕೂಡ ನೀವು ತೆಗಿಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಸಾಯಂಕಾಲ ದೀಪ ಹಚ್ಚುವ ಸಮಯದಲ್ಲಿ ಈ ಕೆಲಸ ಮಾಡಿದರೆ ಮಹಾಲಕ್ಷ್ಮಿ ಉಂಟಲ್ಲ ನಿಮ್ಮ ಮನೆಯ ಹೊಸ್ತಿಲ ಬಳಿವರೆಗೆ ಬಂದು ಹೊರಗಡೆ ಹೋಗ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ. ನೀವು ಏನೇ ಕೆಲಸ ಮಾಡೋದಿದ್ರು, ನಿಮ್ಮ ಮನೆಯದು ಯಾವ ಕ್ಲೀನಿಂಗ್ ಮಾಡೋದಿದ್ರು ಏನು ಮಾಡಬೇಕು ಅಂತ ಹೇಳಿದರೆ ಸಾಯಂಕಾಲ 6 ಗಂಟೆಗಿಂತ ಮುಂಚೆನೇ ಮಾಡಿ. ನೀವು ಮಹಾಲಕ್ಷ್ಮಿ ಬರುವ ಸಮಯದಲ್ಲಿ ಏನು ಮಾಡಬೇಕು ಅಂತ ಹೇಳಿದರೆ ಮಹಾಲಕ್ಷ್ಮಿ ನಿಮ್ಮ ಮನೆ ಒಳಗಡೆ ಸೀದಾ ಬರಬೇಕಲ್ಲ, ಆದ್ದರಿಂದ ಹೊಸ್ತಿಲನ್ನು ಕೂಡ ಕ್ಲೀನಾಗಿಡಿ. ಮತ್ತು ನಿಮ್ಮ ದೇವರ ಮನೆಯನ್ನು ಕೂಡ ಶುದ್ಧವಾಗಿ ಇಟ್ಕೊಳ್ಳಿ. ಅದರ ಜೊತೆಗೆ ಮನೆಯನ್ನು ಕೂಡ ಚೆನ್ನಾಗಿ ಇಟ್ಕೊಂಡು ಆ ಸಮಯದಲ್ಲಿ ಸಾಯಂಕಾಲದ ಸಮಯದಲ್ಲಿ ನೀವು ವಿಷ್ಣು ಸಹಸ್ರನಾಮ ಕೇಳಿದರೆ ತುಂಬ ಒಳ್ಳೆಯದಾಗುತ್ತೆ. ಯಾಕಂತ ಹೇಳಿದರೆ ಮಹಾಲಕ್ಷ್ಮಿ ಉಂಟಲ್ಲ ಹೇಳ್ತಾರೆ ಏನಂತ ಹೇಳಿದರೆ ಅವರದು ವಿಷ್ಣುವಿನ ಯಾರು ಪೂಜೆ ಮಾಡ್ತಾರೆ ನೋಡಿ ಅವರಿಗೆ ಬೇಗ ಒಲಿತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ನೀವು ಏನು ಮಾಡಿ ಅಂತ ಹೇಳಿದರೆ ಮಹಾಲಕ್ಷ್ಮಿಯನ್ನು ನಿಮಗೆ ಒಲಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ತುಂಬ ಕಷ್ಟ ಆಗ್ತಾ ಉಂಟು, ಏನು ಮಾಡಿದರೂ ಕೂಡ ಮಹಾಲಕ್ಷ್ಮಿಯನ್ನು ಒಲಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ಕೊಂಡು ಹೇಳುವವರು ನೀವು ವಿಷ್ಣುವನ್ನು ಆರಾಧನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಆವಾಗ ಏನಾಗುತ್ತೆ ಅಂತ ಹೇಳಿದರೆ ವಿಷ್ಣುವನ್ನು ಆರಾಧನೆ ಮಾಡಿದರೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದೇ ಬರ್ತಾಳೆ. ಇವಾಗ 6ನೇದು ಏನಂತ ಹೇಳಿದರೆ ಸಾಯಂಕಾಲದ ಸಮಯದಲ್ಲಿ ಬಟ್ಟೆ ಕೂಡ ಒಗಿಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಇದನ್ನು ಕೂಡ ಮಹಾಲಕ್ಷ್ಮಿ ಮನೆಯಿಂದ ಹೊರಗಡೆ ಹೋಗ್ತಾಳೆ ಅಂತ. 7ನೇದು ಏನಂತ ಹೇಳಿದರೆ ಹರಿದ ಬಟ್ಟೆಯನ್ನು ಉಂಟಲ್ಲ ಸೂಜಿ ದಾರದಿಂದ ಹೊಲಿಬಾರ್ದು ಸಾಯಂಕಾಲದ ಸಮಯದಲ್ಲಿ ಅಂತ ಹೇಳ್ಕೊಂಡು ಹೇಳ್ತಾರೆ. ಅದರ ಜೊತೆಗೆ ಉಂಟಲ್ಲ
ಇದು ಬಟ್ಟೆಯನ್ನು ಕೂಡ ಬೇರೆಯವರಿಗೆ ದಾನ ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಇವಾಗ ನೀವು ಟೇಲರ್ ಎಲ್ಲ ಆಗಿದ್ರೆ ಯಾರಾದರೂ ನಿಮಗೆ ಹರಿದ ಬಟ್ಟೆಯನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿದರೆ ಸಾಯಂಕಾಲ 6 ಗಂಟೆಯ ನಂತರ ಹರಿದ ಬಟ್ಟೆಯನ್ನು ಅವರ ಹತ್ರ ತಗೊಳ್ಳಿಕ್ಕೆ ಹೋಗಬೇಡಿ. ಅಂದರೆ ಸ್ವಲ್ಪ ಸ್ಟಿಚ್ ಆಗಿ ಕೊಡಿ ಹಾಗೆ ಹೀಗೆ ಎಲ್ಲ ಕೊಡ್ತಾರೆ ನೋಡಿ, ತಗೊಳ್ಳಿಕ್ಕೆ ಹೋಗಬೇಡಿ. ಏನೇ ಇದ್ರೂ ಕೂಡ 6 ಗಂಟೆಗಿಂತ ಮುಂಚೆಯೇ ತಂದು ಕೊಡಿ ಅಂತ ಹೇಳ್ಕೊಂಡು ಹೇಳಿ. 6 ಗಂಟೆ ನಂತರ ನಾನು ಬಟ್ಟೆಯನ್ನು ತಗೊಳ್ಳೋದಿಲ್ಲ ಅಂತ ಹೇಳ್ಕೊಂಡು, ಮತ್ತೆ ನಿಮ್ಮದು ಎಷ್ಟೇ ಕೆಲಸ ಇದ್ರೂ ಕೂಡ 6 ಗಂಟೆಗಿಂತ ಮುಂಚೆ ಈ ಹರಿದ ಬಟ್ಟೆ ಎಲ್ಲ ಹೊಲಿಲಿಕ್ಕೆ ಎಲ್ಲ ಉಂಟು ಅಂತ ಹೇಳ್ಕೊಂಡು ಅದಕ್ಕಿಂತ ಮುಂಚೆಯೇ ಮಾಡಿಬಿಟ್ರೆ 6 ಗಂಟೆ ನಂತರ ನೀವು ಬಟ್ಟೆ ಹರಿದಿದೆಯಲ್ಲ ನಾನು ಅದು ಸ್ಟಿಚ್ ಹಾಕ್ತೇನೆ ಅಂತ ಹೇಳ್ಕೊಂಡು ಹೊಲಿತಾ ಕೂತ್ಕೊಳ್ಬೇಡಿ. ಜೀವನ ಪರ್ಯಂತ ಉಂಟಲ್ಲ ನಿಮಗೆ ಹರಿದ ಬಟ್ಟೆ ಹೊಲಿದು ಹಾಕೊಳ್ಳುವ ಪರಿಸ್ಥಿತಿಯೇ ಬರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಮತ್ತೆ ದಾನ ಕೂಡ ಬಟ್ಟೆ ಕೊಡಬಾರ್ದು ಅಂತ. ಯಾಕೆ ಅಂತ ಹೇಳಿದ್ರೆ ಅದು ನೀವು ಹಾಕಿರೋ ಬಟ್ಟೆ ಆಗಲಿ ಅಥವಾ ಹೊಸ ಬಟ್ಟೆ ಆಗಿ ಕೂಡ ಇರಲಿ, ನೀವು ಅದನ್ನು ದಾನ ಕೊಟ್ಟರೆ ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವರಿಗೆ ಒಂದೊಂದು ವಯಸ್ಸಾದ ನಂತರ ಲಕ್ ಬರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅಂದರೆ ಅವರದ್ದು ದೆಸೆ ಚೇಂಜ್ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆ ಸಮಯದಲ್ಲಿ ನಿಮಗೆ ಗೊತ್ತಿರೋದಿಲ್ಲ ಯಾವ ಸಮಯದಲ್ಲಿ ನಿಮ್ಮದು ದೆಸೆ ಚೇಂಜ್ ಆಗುತ್ತೆ, ಯಾವ ಸಮಯದಲ್ಲಿ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬರ್ತಾಳೆ, ಯಾರಿಗೂ ಕೂಡ ಗೊತ್ತಿಲ್ಲ, ಅದು ದೇವರಿಗೆ ಮಾತ್ರ ಗೊತ್ತಿರೋದು. ಅದೇ ಸಮಯಕ್ಕೆ ಕರೆಕ್ಟಾಗಿ ನಾವು ಏನಂತ ಹೇಳಿದ್ರೆ ಬಟ್ಟೆಯನ್ನು ದಾನ ಮಾಡಿದರೆ ನಮ್ಮದು ಉಂಟಲ್ಲ ಲಕ್ ಬೇರೆಯವರಿಗೆ ಹೋಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ನಿಮಗೆ ಬಟ್ಟೆ ದಾನ ಮಾಡಲಿಕ್ಕೆ ಇಷ್ಟ ಉಂಟು, ಬಟ್ಟೆ ಕೊಡಲಿಕ್ಕೆ ಬೇರೆಯವರಿಗೆ ಇಷ್ಟ ಉಂಟು ಅಂತ ಹೇಳಿದ್ರೆ ಸಾಯಂಕಾಲ 6 ಗಂಟೆಗಿಂತ ಮುಂಚೆ ಕೊಡಿಬಿಟ್ರೆ 6 ಗಂಟೆ ನಂತರ ಕೊಡಲಿಕ್ಕೆ ಹೋಗಬೇಡಿ. ಇವಾಗ 8ನೇದು ಏನಂತ ಹೇಳಿದ್ರೆ ಸಾಯಂಕಾಲದ ಸಮಯದಲ್ಲಿ ಕುಂಬಳಕಾಯಿಯನ್ನು ಒಡಿಬಾರದು ಅಂತ ಹೇಳ್ಕೊಂಡು ಹೇಳ್ತಾರೆ. ನಿಮಗೆ ಕುಂಬಳಕಾಯಿಯಲ್ಲಿ ಎಂತಾದರೂ ಐಟಮ್ ಮಾಡಲಿಕ್ಕೆ ಉಂಟು ಅಂತ ಹೇಳಿದರೆ ನೀವು ಏನು ಮಾಡಿ ಅಂತ ಹೇಳಿದರೆ ಸಾಯಂಕಾಲ 5 ಗಂಟೆಗಿಂತ ಮುಂಚೆಯೇ ಕುಂಬಳಕಾಯಿಯನ್ನು ತಗೊಬಂದು ಒಡೆದು ಎಲ್ಲ ಮಾಡಿ. ಅದರಲ್ಲೂ ಕೂಡ ಹೆಣ್ಣು ಮಕ್ಕಳು ಕುಂಬಳಕಾಯಿಯನ್ನು ಒಡಿಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಇಡೀ ಕುಂಬಳಕಾಯಿಯನ್ನು ಮಧ್ಯದಲ್ಲಿ ಕಟ್ ಮಾಡ್ತಾರಲ್ಲ ಅದು ಹೆಣ್ಣು ಮಕ್ಕಳು ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ರಿಂದ ನೀವು ಏನು ಮಾಡಿ ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಗಂಡು ಮಕ್ಕಳಿದ್ರೆ ಅವರ ಕೈಯಿಂದ ಕುಂಬಳಕಾಯಿಯನ್ನು ಒಡಿಸಿ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಗಂಡು ಮಕ್ಕಳೆಲ್ಲ ಇಲ್ಲ ಅದೆಲ್ಲ ಮಾಡೋದಿಲ್ಲ ಅಂತ ಹೇಳಿದ್ರೆ ನೀವು ಮಾರ್ಕೆಟಿಂದ ತರ್ತೀರ ನೋಡಿ, ಆ ಟೈಮಲ್ಲಿ ಅವರ ಹತ್ರನೇ ಕಟ್ ಮಾಡಿ ಕೊಡಲಿಕ್ಕೆ ಹೇಳಿ. ಅದರ ನಂತರ ಚಿಕ್ಕ ಚಿಕ್ಕದೆಲ್ಲ ನೀವು ಮಾಡ್ಬೋದು, ಆದರೆ ಇಡೀ ಕುಂಬಳಕಾಯಿಯನ್ನು ಹೆಣ್ಣು ಮಕ್ಕಳು ಒಡಿಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಅದು ಸಾಯಂಕಾಲದ ನಂತರ ಅಂತೂ ಮನೆ ಒಳಗಡೆ ಗಂಡಸರು ಬೇಡ ಹೆಂಗಸರು ಬೇಡ ಯಾರು ಕೂಡ ಕುಂಬಳಕಾಯಿಯನ್ನು ಒಡಿಲಿಕ್ಕೆ ಹೋಗಬೇಡಿ. ಮನೆ ಒಡೆದು ಹೋಗುತ್ತೆ, ಸಂಸಾರ ಒಡೆದು ಹೋಗುತ್ತೆ, ಅದರ ಜೊತೆಗೆ ಮಹಾಲಕ್ಷ್ಮಿ ಕೂಡ ನಿಮ್ಮ ಮನೆ ಬಿಟ್ಟು ಹೊರಗಡೆ ಹೋಗ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅದರಿಂದ ಈ ತಪ್ಪನ್ನು ಮಾಡಲಿಕ್ಕೆ ಹೋಗಬೇಡಿ. ಇವಾಗ ಮುಖ್ಯವಾಗಿ 9ನೇದು, ತುಂಬ ಜನ ಈ ತಪ್ಪನ್ನು ಮಾಡ್ತಾರೆ. ಆ ತಪ್ಪು ಕೆಲವರಿಗೆ ಹಿರಿಯರಿಗೆ ಗೊತ್ತಿರ್ತದೆ ಆ ತಪ್ಪು ಮಾಡಬಾರ್ದು ಅಂತ ಹೇಳ್ಕೊಂಡು, ಆದರೂ ಕೂಡ ನಿಮಗೆ ಯಾರು ಕೂಡ ಹೇಳಲಿಕ್ಕೆ ಹೋಗುವುದಿಲ್ಲ ಆಯ್ತಾ. ಯಾಕಂತ ಹೇಳಿದ್ರೆ ನಿಮಗೆ ದರಿದ್ರ ಬರಲಿ ಗ್ರಹಚಾರ ಬರಲಿ ಅಂತ ಹೇಳ್ಕೊಂಡು ಅವರ ಮನಸ್ಸಲ್ಲಿ ಇರ್ತದೆ, ಆದ್ರಿಂದ ಅವರು ಹೇಳಲಿಕ್ಕೆ ಹೋಗುದಿಲ್ಲ. ಆದರೆ ನಾನು ನಿಮಗೆ ಹೇಳ್ತಾ ಇದ್ದೇನೆ ಏನಂತ ಹೇಳಿದ್ರೆ ಸಾಯಂಕಾಲದ ಸಮಯದಲ್ಲಿ 6 ಗಂಟೆ ನಂತರ ಉಂಟಲ್ಲ ಯಾವ ಕಾರಣಕ್ಕೂ ಕೂಡ ಇದು ಮನೆಯಲ್ಲಿ ಉಂಟಲ್ಲ ಮೆಣಸನ್ನು ಹುರಿಲಿಕ್ಕೆ ಹೋಗಬೇಡಿ. ಯಾಕೆ ಅಂತ ಹೇಳಿದ್ರೆ ಮೆಣಸು ಅಂತ ಹೇಳಿದ್ರೆ ದರಿದ್ರ ದೇವತೆಗೆ ಅಂದರೆ ಜ್ಯೇಷ್ಠ ದೇವಿಗೆ ದರಿದ್ರ ಲಕ್ಷ್ಮಿಗೆ ತುಂಬಾ ಇಷ್ಟ ಅಂತ ಹೇಳ್ಕೊಂಡು ಹೇಳ್ತಾರೆ. ಯಾರ ಮನೆಯಲ್ಲಿ ನೋಡಿ ಸಾಯಂಕಾಲ 6 ಗಂಟೆ ಆದ ನಂತರ ಮೆಣಸು ಹುರಿತಾರೆ ನೋಡಿ, ಅವರಿಗೆ ಏನಾಗುತ್ತಂತ ಹೇಳಿದ್ರೆ ಅವರ ಮನೆಯನ್ನು ಹುಡುಕಿಕೊಂಡು ದರಿದ್ರ ದೇವತೆ ಅಂದರೆ ದರಿದ್ರ ಲಕ್ಷ್ಮಿ ಹುಡುಕಿಕೊಂಡು ಬರ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆಯ್ತಾ. ಒಂದು ಸಲ ಉಂಟಲ್ಲ ದರಿದ್ರ ಲಕ್ಷ್ಮಿ ನಿಮ್ಮ ಮನೆ ಒಳಗಡೆ ಬಂದರೆ ಅವಳನ್ನು ಹೊರಗಡೆ ಹಾಕುವುದು ತುಂಬ ಕಷ್ಟ. ಆದ್ರಿಂದ ಉಂಟಲ್ಲ ನಿಮಗೆ ಹುರಿಯುವುದು ಎಂತ ಮೆಣಸು ಹುರಿಯುವುದು ಬೇರೆ ಅಂದರೆ ಕೊತ್ತಂಬರಿ ಅಥವಾ ಜೀರಿಗೆ ಅದೆಲ್ಲ ಬೇಕಾದರೂ ಹುರಿ, ಆದರೆ ಮೆಣಸು ಮಾತ್ರ ಸಾಯಂಕಾಲ 6 ಗಂಟೆಗಿಂತ ಮುಂಚೆಯೇ ಹುರಿದು ಇಟ್ಕೊಳ್ಳಿ ಬಿಟ್ಟರೆ 6 ಗಂಟೆ ನಂತರ ಹುರಿಲಿಕ್ಕೆ ಹೋಗಬೇಡಿ. ಇದರಿಂದ ಕೂಡ ಉಂಟಲ್ಲ ನಿಮ್ಮ ಮನೆಗೆ ದರಿದ್ರ ಬರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಇಷ್ಟು ದಿವಸ ಈ ತಪ್ಪನ್ನು ಮಾಡ್ತಾ ಇದ್ರೆ ಉಂಟಲ್ಲ ಇನ್ನು ಮುಂದೆ ಈ ತಪ್ಪನ್ನು ಮಾಡಲಿಕ್ಕೆ ಹೋಗಬೇಡಿ. ನೋಡಿ ಮೆಣಸು ಅಂತ ಹೇಳಿದ್ರೆ ನೋಡಿ ಎಷ್ಟು ಇಷ್ಟ ಅಂತ ಹೇಳಿದ್ರೆ ದರಿದ್ರ ದೇವತೆಗೆ. ನಿಮ್ಮ ಗಾಡಿಗಾಗಲಿ ಅಥವಾ ನೋಡಿ ನೀವು ದೃಷ್ಟಿಗೆಲ್ಲ ಆಗಲಿ ನೋಡಿ ಮೆಣಸು ಮತ್ತು ನಿಂಬೆ ಹಣ್ಣನ್ನು ಹಾಕಿರ್ತಾರೆ, ಅದರ ಜೊತೆಗೆ ಕಲ್ಲಿದ್ದಲನ್ನು ಕೂಡ ಹಾಕಿರ್ತಾರೆ ಅಥವಾ ಇದ್ದಿಲನ್ನು ಹಾಕಿರ್ತಾರೆ. ಯಾಕೆ ಅಂತ ಹೇಳಿದರೆ ಮೆಣಸು ಉಂಟಲ್ಲ ಅದು ಕರೀತದಂತೆ, ಅಂದರೆ ದರಿದ್ರ ದೇವತೆಗೆ ಬಾ ನಮ್ಮನೆಗೆ ಬಾ ಅಂತ ಹೇಳ್ಕೊಂಡು. ಮನೆಗೆ ಉಂಟಲ್ಲ ಅಮಾವಾಸ್ಯೆ ಅಥವಾ ಹುಣ್ಣಿಮೆಯ ಸಮಯದಲ್ಲಿ ನಿಮ್ಮ ಮನೆಯ ಎದುರುಗಡೆ ಉಂಟಲ್ಲ ಮನೆಯ ಎದುರುಗಡೆ ನಿಂಬೆ ಹಣ್ಣನ್ನು ಮತ್ತು ಮೆಣಸನ್ನು ಉಂಟಲ್ಲ ಮಾಲೆ ಮಾಡಿ, ಅಂದರೆ ನೀವು ಇದು ಹಾಕಿರೋದೆಲ್ಲ ನೋಡಿರ್ತೀರ ಗಾಡಿಯಲ್ಲೆಲ್ಲ ನೋಡಿರ್ತೀರ, ಆ ಥರ ಇಟ್ಟರೆ ಏನಾಗುತ್ತೆ ಅಂತ ಹೇಳಿದರೆ ದರಿದ್ರ ದೇವತೆ ನಿಮ್ಮ ಮನೆ ಒಳಗಡೆ ಬರೋದಿಲ್ಲ ಅಂತೆ. ನನಗೆ ಇಲ್ಲೇ ಸತ್ಕಾರ ಮಾಡ್ತಾ ಇದ್ದಾರೆ ಆಯಿತಾ ಅಥವಾ ನನಗೆ ಇಲ್ಲೇ ಸೇವೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಅವಳು ಏನು ಮಾಡ್ತಾಳೆ ಅಂತ ಹೇಳಿದ್ರೆ ನಿಮ್ಮ ಮನೆಯ ಬಾಗಿಲಲ್ಲೇ ಬಂದು ಆ ಮೆಣಸಿನ ಇದು ಹಾರವನ್ನು ತಗೊಂಡು ಉಂಟಲ್ಲ ಮನೆಯಿಂದ ಹೊರಗಡೆ ಹೋಗ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ನಾರ್ತ್ ಇಂಡಿಯನ್ಸ್ ನೋಡಿ ಜಾಸ್ತಿ ಜನರು ಏನು ಮಾಡ್ತಾರೆ ಅಂತ ಹೇಳಿದರೆ ಅವರ ಮನೆಯ ಬಾಗಿಲ ಎದುರುಗಡೆ ಉಂಟಲ್ಲ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಸಮಯದಲ್ಲಿ ಮೆಣಸನ್ನು ಮತ್ತು ನಿಂಬೆ ಹಣ್ಣನ್ನು ನೇತು ಹಾಕಿರ್ತಾರೆ. ಅದಕ್ಕೆ ಇದೇ ಕಾರಣ, ದರಿದ್ರ ದೇವತೆ ಮನೆ ಒಳಗಡೆ ಬರಬಾರ್ದು, ಹೊಸ್ತಿಲಿಂದ ಹಾಗೆ ಬಂದವಳ ಹಾಗಿಂದ ಹಾಗೆ ಹೊರಗಡೆ ಹೋಗಬೇಕು ಅಂತ ಹೇಳ್ಕೊಂಡು ಆಯಿತಾ. ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ ಸಾಯಂಕಾಲದ ಸಮಯದಲ್ಲಿ ಎಲ್ಲ ಮೆಣಸು ರಾಶಿ ಹಾಕೊಂಡು ಹುರಿಯುವುದು ಎಲ್ಲ ಮಾಡ್ತೇವೆ, ನಮಗೆ ಆ ಟೈಮಲ್ಲಿ ಮಾತ್ರ ಪುರ್ಸೊತ್ತಿರೋದಲ್ಲ.
ಆವಾಗ ದರಿದ್ರ ಕೂಡ ಅದ್ರ ಜೊತೆಗೆ ಬರ್ತಾ ಇರ್ತಾಳೆ. ಇನ್ನು ಈ ತಪ್ಪು ಮಾಡಲಿಕ್ಕೆ ದಯವಿಟ್ಟು ಹೋಗಬೇಡಿ. ಇವಾಗ 10ನೇದೇನಂತ ಹೇಳಿದರೆ, ಸಾಯಂಕಾಲದ ಸಮಯದಲ್ಲಿ, ಗೋಧೂಳಿ ಸಮಯದಲ್ಲಿ ಆಯಿತಾ, ಕೂದಲನ್ನು ಬಿಚ್ಚಿಕೊಂಡು ಕೂಡ ಹೆಣ್ಣು ಮಕ್ಕಳು ತಿರುಗಾಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಒಂದು ಜುಟ್ಟಾದರೂ ಹಾಕೊಂಡಿರ್ಬೇಕು, ಅಂದರೆ ಒಂದು ಪೋನಿ ಆದರೂ ಕಟ್ಕೊಂಡಿರಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ರಿಂದ ಉಂಟಲ್ಲ, ಕೂದಲು ಬಿಚ್ಕೊಂಡು ಕೂಡ ಯಾರು ಕೂಡ ಮನೆ ತುಂಬ ಓಡಾಡಲಿಕ್ಕೆ ಹೋಗಬೇಡಿ. ಇವಾಗ 11ನೇದು ಮುಖ್ಯವಾಗಿ ಏನಂತ ಹೇಳಿದರೆ, ನೀವು ಗಂಡ ಹೆಂಡತಿ ಉಂಟಲ್ಲ, ಬೆಳಿಗ್ಗೆ ಎಷ್ಟು ಬೇಕಾದರೆ ಜಗಳ ಮಾಡ್ಕೊಳ್ಳಿ, ರಾತ್ರಿ ಬೇಕಾದರೆ ಎಷ್ಟು ಗಂಟೆ ಹತ್ತಿರ ಬೇಕಾದರೆ ಜಗಳ ಮಾಡ್ಕೊಳ್ಳಿ, ಆದರೆ ಉಂಟಲ್ಲ ಸಾಯಂಕಾಲ ಗೋಧೂಳಿ ಸಮಯ ಅಂತ ಹೇಳ್ಕೊಂಡು ಹೇಳ್ತಾರೆ. ಮಹಾಲಕ್ಷ್ಮಿ ಮನೆ ಒಳಗಡೆ ಬರುವ ಸಮಯ 6 ಗಂಟೆಯಿಂದ 7 ಗಂಟೆ ಒಳಗಡೆ ಯಾವ ಕಾರಣಕ್ಕೂ ಕೂಡ ಜಗಳ ಮಾಡಲಿಕ್ಕೆ ಹೋಗಬೇಡಿ. ಯಾರ ಮನೆಯಲ್ಲಿ ಜಗಳ ಕಿರಿಕಿರಿ ನಡೀತಾ ಇರ್ತದೆ ನೋಡಿ, ಅಂತಹ ಮನೆಯಲ್ಲಿ ಮಹಾಲಕ್ಷ್ಮಿ ನೆಲೆಸುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಮಹಾಲಕ್ಷ್ಮಿ ಮನೆ ಬಿಟ್ಟು ಹೋಗ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ದಯವಿಟ್ಟು ಉಂಟಲ್ಲ, ಇದು ಸಾಯಂಕಾಲದ ಸಮಯದಲ್ಲಿ ಯಾರು ಕೂಡ ಗಂಡ ಹೆಂಡತಿ ಆಗಲಿ ಅಥವಾ ಯಾರು ಕೂಡ ಜಗಳ ಮಾಡಲಿಕ್ಕೆ ಹೋಗಬೇಡಿ. ಒಂದು ಸಲ ದೀಪ ಹಚ್ಚಿದ ನಂತರ ಉಂಟಲ್ಲ, ನಿಮ್ಮ ಮನೆ ಉಂಟಲ್ಲ ಎಷ್ಟು ಶಾಂತವಾಗಿರುತ್ತೆ ನೋಡಿ, ಅಷ್ಟು ಒಳ್ಳೆಯದು. ಆದಷ್ಟು 6 ಗಂಟೆಯ ಒಳಗಡೆ ನೀವು ದೇವರಿಗೆ ದೀಪ ಹಚ್ಚಲಿಕ್ಕೆ ನೋಡಿ. ಅದರ ನಂತರ ಉಂಟಲ್ಲ, ದೀಪ ಹಚ್ಚೋದಕ್ಕಿಂತ ಮಹಾಲಕ್ಷ್ಮಿ ಮನೆ ಒಳಗಡೆ ಬರುವ ಸಮಯದಲ್ಲೇ ದೀಪ ಹಚ್ಚಿದರೆ ತುಂಬ ಒಳ್ಳೆಯದು. ಇವಾಗ 12ನೇದೇನಂತ ಹೇಳಿದರೆ, ಇದು ಸಾಯಂಕಾಲ ಆದ ನಂತರ ಅಂದರೆ 6 ಗಂಟೆಯ ನಂತರ ಉಂಟಲ್ಲ, ಉಗುರು ಕಟ್ ಮಾಡಲಿಕ್ಕೆ ಹೋಗಬೇಡಿ, ಕೂದಲನ್ನು ಕಟ್ ಮಾಡಿಸ್ಲಿಕ್ಕೆ ಹೋಗಬೇಡಿ, ಜೊತೆಗೆ ಯಾರಿಗೂ ಕೂಡ ಸಾಲ ಕೊಡಲಿಕ್ಕೆ ಹೋಗಬೇಡಿ. ಹೀಗೆ ಮಾಡಿದರೂ ಕೂಡ ನಿಮಗೆ ಮನೆಗೆ ದರಿದ್ರ ಬರುತ್ತೆ, ಕಷ್ಟ ಬರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ನಾನು ಇಷ್ಟು ಮಾತನ್ನು ಹೇಳಿದ್ದೇನೆ, ಹೇಳೋದು ನನ್ನ ಕರ್ತವ್ಯ. ಅಂದರೆ ನೀವು ತಪ್ಪು ಮಾಡಬೇಡಿ, ನಿಮಗೆ ಕಷ್ಟ ಬರುತ್ತೆ ಅಂತ ಹೇಳ್ಕೊಂಡು. ಅದನ್ನು ಕೇಳಿಕೊಂಡು ಕೂಡ ನಾನು ಈ ತಪ್ಪನ್ನು ಮಾಡ್ತೇನೆ ಅಂತ ಸಹ ಆಗೋದಿಲ್ಲ ಅಂತ ಹೇಳಿದರೆ ಅದು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಕ್ಕೆ ಲೈಕ್ ಮಾಡಿ, ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೊಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ. ಮತ್ತು ನಾನು ಹೀಗೆ ಒಳ್ಳೆ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದಿರಾ ಅಥವಾ ನೋಡಲಿಲ್ಲ, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.